ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಿಫ್ಟಿ ಇವತ್ತು ಆಸ್ ಅ ಫ್ಲಾಟ್ ಓಪನ್ ಆಗುತ್ತೆ. ಫ್ಲಾಟ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಒಂದು ಬೇರಿಶ್ ಮೂಮೆಂಟ್ ಕೊಡ್ತದೆ, ನಂತರ ಮತ್ತೆ ಒಂದು ಉತ್ತಮವಾದ ಬುಲ್ಲಿಶ್ ಮೂಮೆಂಟ್ ಅನ್ನು ಕೊಡ್ತದೆ. ಅದಾದ್ಮೇಲೆ ಮಾರ್ಕೆಟಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ನಾನೀಗ ನಿಮಗೆ ಒಂದು ಸೆಕೆಂಡ್ ಗೆಳೆಯರೆ, ಸೊ ಮಾರ್ಕೆಟಲ್ಲಿ ಬೇರಿಶ್ ಮೂಮೆಂಟ್ ಕೊಡ್ತದೆ. ಅದಾದ್ಮೇಲೆ ಮಾರ್ಕೆಟ್ ಅಂದ್ರೆ ಮತ್ತೆ ಇವತ್ತಿನ ಡೇ ಹೈನ್ ಕ್ರಾಸ್ ಮಾಡ್ತದೆ. ಮಾರ್ಕೆಟಲ್ಲಿ ಏನಾಗುತ್ತೆ, ಬುಲ್ಲಿಶ್ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಮಾರ್ಕೆಟ್ ಈಗ 46,266 ಈ ಲೆವೆಲ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇದೆ. ನಾಳೆ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಅನ್ನೋದನ್ನ ಒಂದು ಚಿಕ್ಕ ಅನಾಲಿಸಿಸ್ ಮಾಡೋಣ ಗೆಳೆಯರೆ. ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ನಾವು ವೀಕ್ಲಿ ಚಾರ್ಟ್ ಅಲ್ಲಿ ನೋಡೋಣ ಯಾವ ರೀತಿ ಮೂವ್ಮೆಂಟ್ ಕೊಡ್ತಾ ಇದೆ ಬ್ಯಾಂಕ್ ನಿಫ್ಟಿ ಅಂತ. ನೀವು ನೋಡ್ತಾ ಇರ್ಬೋದು, ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಒಂದು ಇಷ್ಟೊಂದು ಬೇರಿಶ್ ಮೂವ್ಮೆಂಟ್ ಕೊಟ್ಟ ಮೇಲೆ ಮಾರ್ಕೆಟ್ ಏನಾಗಿದೆ, ಈಗ ಸ್ವಲ್ಪ ಇನ್ಸೈಡ್ ಕ್ಯಾಂಡಲ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಒಂದು 2-3 ಫಸ್ಟ್ ಸೆಕೆಂಡ್ ಥರ್ಡ್ ವೀಕ್ ಇಂದ ಏನಾಗ್ತಾ ಇದೆ, ಮಾರ್ಕೆಟ್ ಈಗ ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ, ಟ್ರೇಡ್ ಅನ್ನ ಮಾಡ್ತಾ ಇದೆ. ಸೊ ಈ ರೇಂಜ್ ಬ್ರೇಕ್ಔಟ್ ಆದ್ರೆ ಒಂದು ಉತ್ತಮವಾದ ಮೂವ್ಮೆಂಟ್ ಅನ್ನು ಕೂಡ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಮಾರ್ಕೆಟ್ ಅನ್ನ ನಾವು ಸ್ವಲ್ಪ ಕಂಡೀಷನ್ ಅನ್ನ ಅಥವಾ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಅನ್ನ ಜಜ್ಮೆಂಟ್ ಮಾಡಿ ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಆಗ್ತಾ ಇರೋದ್ರಿಂದ ಈ ಬಿಗ್ ಕ್ಯಾಂಡಲ್ ಹೈ ಮತ್ತೆ ಲೋ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ವರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾ ಬಿಗ್ ಕ್ಯಾಂಡಲ್ ಹೈ ಮತ್ತೆ ಲೋ ಅನ್ನು ಮಾಡ್ತೀನಿ, ಮಾರ್ಕ್ ಅನ್ನ ಮಾಡ್ತೀನಿ. ಸೊ ಅದಾದ್ಮೇಲೆ ಪ್ರಿವಿಯಸ್ ವೀಕ್ ನಮ್ದು ಇಲ್ಲಿ ಓಪನ್ ಆಗಿತ್ತು. ಸೊ ಆ ಓಪನ್ ಮತ್ತೆ ಸೊ ಪ್ರಿವಿಯಸ್ ವೀಕ್ ನ ಕ್ಲೋಸ್, ಸೊ ಮತ್ತೆ ಹೈ ಮತ್ತೆ ಕ್ಲೋಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಈಗ ನೀವು ನೋಡ್ತಾ ಇರಬಹುದು, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಬೇರಿಶ್ ಮೂವ್ಮೆಂಟ್ ಆದ್ಮೇಲೆ ಮಾರ್ಕೆಟ್ ಈಗ ಸ್ವಲ್ಪ ಸೈಡ್ ವೇಸ್ ಆಗ್ತಾ ಇದೆ, ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆದ್ರೆ ನಮಗೆ ಉತ್ತಮವಾದ ಮೂವ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ ಫ್ಯೂಚರ್ ಅಲ್ಲಿ. ಸೊ 46,510 ಹಾಗೂ 44,858 ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ನಮಗೆ ಡೌನ್ ಸೈಡ್ ಅಥವಾ ಅಪ್ ಸೈಡ್ ಅಲ್ಲಿ ನಾವು ಎಂಟ್ರಿಯನ್ನ ಪಡಿಬಹುದು ಗೆಳೆಯರೆ. ಸೊ ಇಂಪಾರ್ಟೆಂಟ್ ಆಗಿ ಲೆವೆಲ್ ಆಗುತ್ತೆ. ಈಗ ನಾನು ಇದನ್ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ನೀವು ನೋಡ್ತಾ ಇರಬಹುದು, ಎಕ್ಸಾಕ್ಟ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಸೊ ಯಾವಾಗ ನಮ್ಮೊಂದು ಸಪೋರ್ಟ್ ಲೆವೆಲ್ ಅಲ್ಲಿ ಒಂದು ಉತ್ತಮವಾದ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಅದೊಂದು ಬುಲಿಶ್ ಮೂವ್ಮೆಂಟ್ ಕೊಡೋ ಸಿಗ್ನಲ್ ಅನ್ನ ಕೊಡುತ್ತೆ. ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬಹುದು. ಸೊ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ನೋಡ್ತಾ ಇರಬಹುದು. ಈ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ ಆಗ್ತದೆ ತುಂಬಾ ಜನ ಏನಾಗ್ತಾರೆ, ಇಲ್ಲಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿರ್ತಾರೆ. ಮಾರ್ಕೆಟ್ ಈಗ ಸ್ವಲ್ಪ ಹೊತ್ತು ಸೈಡ್ ವೇಸ್ ಇದೆ. ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ 46,500 ಈ ಲೆವೆಲ್ ಏನಾಗಿದೆ, ಮಾರ್ಕೆಟ್ ಸುಮಾರು ಸಾರಿ ಏನಾಗಿದೆ ಟೆಸ್ಟ್ ಅನ್ನ ಮಾಡಿದೆ. ಸೊ ಮಾರ್ಕೆಟ್ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ನಮಗೆ 47,000 ವರೆಗೂ ನಮ್ಗೆ ಇಲ್ಲಿ ಟಾರ್ಗೆಟ್ ಇರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಅನ್ನ ಸುಮಾರು 3 ಸಾರಿ ಏನಾಗಿದೆ, ಈ ರೆಸಿಸ್ಟೆಂಟ್ ಲೆವೆಲ್ ಅನ್ನ ಟಚ್ ಅನ್ನ ಮಾಡಿರೋದ್ರಿಂದ ಸೊ ಈ ರೆಸಿಸ್ಟೆಂಟ್ ಲೆವೆಲ್ ಸ್ವಲ್ಪ ವೀಕ್ ಆಗಿರುತ್ತೆ. ಮಾರ್ಕೆಟ್ ಏನಾದ್ರು ಇಲ್ಲಿ ಸ್ವಲ್ಪ ಹೊತ್ತು ಬಂದು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬುಲಿಶ್ ಮೂಮೆಂಟ್ ಅನ್ನು ನಾವಿಲ್ಲಿ ಕಾಣಬಹುದು ಗೆಳೆಯರೆ. ಒಂದ್ ಸೆಕೆಂಡ್ ಗೆಳೆಯರೆ, ಈಗ ನಾನೀಗ ಡೈಲಿ ಚಾರ್ಟ್ ಇಂದ ನಿಮಗೆ 1 ಅವರ್ ಚಾರ್ಟ್ ಅಲ್ಲಿ ಇದನ್ನ ಕನ್ವರ್ಟ್ ಮಾಡ್ತೀನಿ. ನೀವು ನೋಡ್ತಾ ಇರಬಹುದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತ ಲೆವೆಲ್ಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ಅನ್ನು ಮಾರ್ಕ್ ಮಾಡಿ ಅದನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರಬಹುದು, ನಮಗೆ ಒಳ್ಳೆ ರೆಸಿಸ್ಟೆಂಟ್ ಮತ್ತು ಸಪೋರ್ಟ್ ಲೆವೆಲ್ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. 46,500 ಇದೊಂದು ಒಳ್ಳೆ ನಮಗೆ ರೆಸಿಸ್ಟೆಂಟ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಏನಾದ್ರು 46,500 ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ ನಮಗೆ 47 ವರೆಗೂ ಒಂದು ಟಾರ್ಗೆಟ್ ಇಲ್ಲಿ ರೀಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ 46,000 ಇದೊಂದು ಒಳ್ಳೆ ಸಪೋರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದೇ ರೀತಿ 45,634 ಇದೊಂದು ಸಪೋರ್ಟ್ ಆಗೋ ಚಾನ್ಸ್ ತುಂಬಾ ಇದೆ. ಅದೇ ರೀತಿ ನಮಗೆ 44,858 ಸೊ ಇದು ಒಂದು ಒಳ್ಳೆ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಈ ಮಾರ್ಕೆಟ್ ಅಲ್ಲಿ ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆದಾಗ ನಾವು ಒಂದು ಉತ್ತಮವಾದ ಟಾರ್ಗೆಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು ಗೆಳೆಯರೆ. ಬನ್ನಿ ಗೆಳೆಯರೆ, ನಮ್ಮ ನಾಳೆ ನಾವು ಯಾವ ರೀತಿಯನ್ನ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಮಾರ್ಕೆಟ್ ಅಲ್ಲಿ 3 ಕಂಡೀಷನ್ ಇರುತ್ತೆ. ಫಸ್ಟ್ ಗ್ಯಾಪ್ ಅಪ್ ಓಪನ್ ಆದ್ರೆ, ಗ್ಯಾಪ್ ಡೌನ್ ಆದ್ರೆ ಅಥವಾ ಫ್ಲಾಟ್ ಓಪನ್ ಆದ್ರೆ ನಮ್ಮ ಪ್ಲಾನ್ ಯಾವ ರೀತಿಯಾಗಿರ್ಬೇಕಾಗುತ್ತೆ. ಸೊ ಈ 3 ಪ್ಲಾನ್ ಗಳನ್ನ ನಾವು ರೆಡಿಯನ್ನ ಮಾಡ್ಕೋಬೇಕಾಗುತ್ತೆ.
ಮಾರ್ಕೆಟ್ ಅಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಡೈರೆಕ್ಟ್ ಆಗಿ 46,500 ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗುತ್ತೆ ಗೆಳೆಯರೆ. ಯಾವಾಗ ಇಲ್ಲಿ ವೇಟ್ ಮಾಡಿ ಸ್ವಲ್ಪ ಹೊತ್ತು ಏನಾದ್ರು ಈ ಲೆವೆಲ್ ಅಲ್ಲಿ ಸ್ವಲ್ಪ ಹೊತ್ತು ಸಸ್ಟೈನ್ ಮಾಡಿ ಬ್ರೇಕ್ಔಟ್ ಆದ್ರೆ ನಾವು ಅಪ್ಸೈಡ್ ಅನ್ನ ಇಲ್ಲಿ ಎಂಟ್ರಿ ಪಡಿಬಹುದು. ಅದರ್ವೈಸ್ ನಾವು ಇಲ್ಲಿ ಡೈರೆಕ್ಟ್ ಅನ್ನ ಬೈ ಮಾಡೋ ಹಾಗಿಲ್ಲ. ಯಾಕಂದ್ರೆ ಡೈರೆಕ್ಟ್ ಗ್ಯಾಪ್ ಓಪನ್ ಆದಾಗ ಯಾರೆಲ್ಲ ಇಲ್ಲಿ ಪುಟ್ ಅನ್ನ ಸೆಲ್ ಮಾಡಿದಾರೆ ಅಥವಾ ಕಾಲ್ ಅನ್ನ ಬೈ ಮಾಡಿದಾರೋ, ಯಾರೆಲ್ಲ ಇಲ್ಲಿ ಹೋಲ್ಡ್ ಅಲ್ಲಿ ಇದಾರೋ, ಸೊ ಅವರೆಲ್ಲ ಏನ್ ಮಾಡ್ತಾರೆ ಪ್ರಾಫಿಟ್ ಬುಕಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಆದಾಗ ಸ್ವಲ್ಪ ಬೇರಿಶ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅದೇ ರೀತಿ ಅದ್ರ ಜೊತೆಗೆ ಫ್ರೆಶ್ ಸೆಲ್ಲರ್ಸ್ ಕೂಡ ಆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆದಾಗ ನಾವು ಸಡನ್ ಆಗಿ ಬೈ ಅನ್ನ ಮಾಡಬಾರ್ದು. ಮಾರ್ಕೆಟ್ ಕಂಡೀಷನ್ ಅನ್ನು ನೋಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಾರ್ಕೆಟ್ ಅಲ್ಲಿ ಎಂಟ್ರಿನ ಆಗ್ಬೇಕಾಗತ್ತೆ ಗೆಳೆಯರೆ. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಈ ಸ್ವಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 45,634 ಈ ಸ್ವಿಂಗ್ ಏನಾದ್ರು ನಾವು ಬ್ರೇಕ್ ಆದ್ರೆ, ಸೊ ಮಾರ್ಕೆಟ್ ಅಲ್ಲಿ ಇದೇ ಲೆವೆಲ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ ಡೈರೆಕ್ಟ್ ಅನ್ನು ಸೆಲ್ ಮಾಡೋ ಹಾಗಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಏನಾದ್ರು ಈ ಲೆವೆಲ್ ಬ್ರೇಕ್ ಆದ್ರೆ ನಾವು ಒಂದು ಈ ಡಬಲ್ 4858 ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಇಲ್ಲಿ ಮಾಡಬಹುದು. ಸೊ ಅದರ್ವೈಸ್ ಏನಾದ್ರು ಮಾರ್ಕೆಟ್ ಏನಾದ್ರು ಎಸ್ ಎ ಫ್ಲಾಟ್ ಓಪನ್ ಆಗಿ ಇದೇ ರೇಂಜ್ ಅಲ್ಲಿ ಏನಾದ್ರು ಇಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇದ್ರೆ ಸ್ವಲ್ಪ ನಾವಿಲ್ಲಿ ವೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಏನಾದ್ರು ತುಂಬಾ ಹೊತ್ತು ಸಸ್ಟೈನ್ ಮಾಡಿ ಅದ್ರ ಅಪ್ ಸೈಡ್ ನಾವು ಏನಾದ್ರು ಆದ್ರೆ ಮಾರ್ಕೆಟ್ ಅಲ್ಲಿ ಬೈ ಅನ್ನ ಮಾಡಬಹುದು. ಬಟ್ ನಾವಿಲ್ಲಿ ಸೆಲ್ ಅನ್ನ ಮಾಡ್ಬೇಕಾದ್ರೆ, ಸೊ ಈ ಸ್ವಿಂಗ್ ಬ್ರೇಕ್ ಆಗುವವರೆಗೂ ನಾವಿಲ್ಲಿ ಸೆಲ್ ಅನ್ನ ಮಾಡೋ ಹಾಗಿಲ್ಲ. ಯಾಕಂದ್ರೆ ಈ ಸ್ವಿಂಗ್ ಇಂದ ಇಲ್ಲಿ ಒಂದು ಉತ್ತಮವಾದ ಬೈಯಿಂಗ್ ಮೂಮೆಂಟ್ ಆಗಿರೋದ್ರಿಂದ, ಸೊ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ತುಂಬಾ ಜನ ಫುಡ್ ಸೆಲ್ಲರ್ಸ್ ಅಥವಾ ಕಾಲ್ ಪ್ಲೇಯರ್ಸ್ ಸ್ಟಾಪ್ ಲಾಸ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸ್ವಿಂಗ್ ಈ ಬ್ರೇಕ್ ಆಗೋವರೆಗೂ ನಾವಿಲ್ಲಿ ಸೆಲ್ ಅನ್ನ ಪ್ಲಾನ್ ಮಾಡೋ ಹಾಗಿಲ್ಲ. ಆಸ್ ಎ ಫ್ಲಾಟ್ ಓಪನ್ ಆಯ್ತು ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೂ ಸ್ವಲ್ಪ ಗ್ಯಾಪ್ ಓಪನ್ ಆದ್ರೂ ಕೂಡ ನಾವು ಬೈ ಅನ್ನ ಪ್ಲಾನ್ ಮಾಡೋ ಹಾಗಿಲ್ಲ. ಮಾರ್ಕೆಟ್ ಕಂಡೀಷನ್ ನೋಡಿ ಬೈ ಮಾಡ್ಬೇಕಾಗುತ್ತೆ. ಆಸ್ ಎ ಫ್ಲಾಟ್ ಓಪನ್ ಆಗಿ ಸಸ್ಟೈನ್ ಆಗಿ ಬ್ರೇಕ್ ಆದ್ರೆ ಅವಾಗ ಬೈಯಿಂಗ್ ಅನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಗ್ಯಾಪ್ ಡೌನ್ ಆದ್ರೂ ಕೂಡ ನಾವು 45,600 ಅಥವಾ 500 ಅಥವಾ ಈ ಲೆವೆಲ್ ಅಲ್ಲಿ ತುಂಬಾ ಹೊತ್ತು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದ್ರೆ ಅವಾಗ ನಾವು ಒಂದು ಡೌನ್ ಸೈಡ್ ಅನ್ನ ಎಂಟ್ರಿ ಪಡಿಬೇಕಾಗುತ್ತೆ. ಅದರ್ವೈಸ್ ಮಾರ್ಕೆಟ್ ಏನಾಗುತ್ತೆ ಸೈಡ್ ವೈಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಗೆಳೆಯರೆ. ಬನ್ನಿ ಗೆಳೆಯರೆ, ಈಗ ನಿಫ್ಟಿನೇ ನೋಡೋಣ. ನಿಫ್ಟಿಯಲ್ಲಿ ನಮ್ಮ ಟ್ರೇಡ್ ಪ್ಲಾನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ. ನಿಫ್ಟಿನ ನಾವೀಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಬ್ಸರ್ವೇಷನ್ ಮಾಡೋಣ ಗೆಳೆಯರೆ. ಫಸ್ಟ್ ಗೆ ವೀಕ್ಲಿ ಚಾರ್ಟ್ ಅಲ್ಲಿ ಅನಾಲಿಸಿಸ್ ಮಾಡಿ ನಂತರ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿ ನಂತರ 15 ಮಿನಿಟ್ಸ್ ಚಾರ್ಟ್ ಅಲ್ಲಿ ಅದನ್ನ ಅಬ್ಸರ್ವೇಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಗೆ ವೀಕ್ಲಿ ಚಾರ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ನೋಡ್ತಾ ಇರೋ 19,000 ಇಂದ ಒಂದು ಬುಲಿಶ್ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಉತ್ತಮವಾದ ನಿಫ್ಟಿಯಲ್ಲಿ ನಮಗೆ ಬುಲಿಶ್ ಮೂವ್ಮೆಂಟ್ ಅನ್ನು ಕಂಡು ಬಂದಿದೆ. ಮಾರ್ಕೆಟ್ ಈಗ ಸ್ವಲ್ಪ ಸೈಡ್ ವೇಸ್ ಆಗಿದೆ. ಏನಾಗಿದೆ ಸ್ವಲ್ಪ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ. ಸೊ ಇಂಪಾರ್ಟೆಂಟ್ ಲೆವೆಲ್ಗಳಂದ್ರೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಈಗ ಟ್ರೇಡ್ ಅನ್ನ ಮಾಡ್ತಾ ಇದೆ. ಸುಮಾರು ವೀಕ್ ಗಳಿಂದ ಇದೇ ರೇಂಜ್ ಅಲ್ಲಿ ಫಸ್ಟ್ ಸುಮಾರು ಒಂದು ತಿಂಗಳಿಂದ ಇದೇ ರೇಂಜ್ ಅಲ್ಲಿ ಏನಾಗ್ತಾ ಇದೆ ಮಾರ್ಕೆಟ್ ಟ್ರೇಡ್ ಅನ್ನ ಮಾಡ್ತಾ ಇದೆ. 22,040 ಇಂದ 21,417 ವರೆಗೂ ಇದೇ ರೇಂಜ್ ಅಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಟ್ರೇಡ್ ಅನ್ನ ಮಾಡ್ತಾ ಇದೆ. ಸೊ ಎರಡು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಅಪ್ ಸೈಡ್ ಬ್ರೇಕ್ಔಟ್ ಆದ್ರೂ ಕೂಡ ನಾವು ಇಲ್ಲಿ ಬೈಯಿಂಗ್ ಅನ್ನ ಮಾಡಬಹುದು. ಡೌನ್ ಸೈಡ್ ಬ್ರೇಕ್ ಆದ್ರೆ ಇಲ್ಲಿ ನಾವು ಸೆಲ್ ಸೈಡ್ ಅನ್ನ ಇಲ್ಲಿ ಪ್ಲಾನ್ ಮಾಡಬಹುದು. ಸೊ ಈಗ ನೀವು ವೀಕ್ಲಿ ಚಾರ್ಟ್ ಅಲ್ಲಿ ನಾವು ಸ್ವಲ್ಪ ಅನಾಲಿಸಿಸ್ ಅನ್ನ ಮಾಡಿದ್ರೆ ಪ್ರಿವಿಯಸ್ ವೀಕ್ ಅಲ್ಲಿ ಮಾರ್ಕೆಟ್ ಏನಾಗಿದೆ, ಸೊ ಇದೇ ಲೆವೆಲ್ ಅಲ್ಲಿ ಏನಾಗಿದೆ ಓಪನ್ ಆಗಿದೆ, ಇದೇ ಲೆವೆಲ್ ಕ್ಲೋಸ್ ಆಗಿದೆ. ಸೊ ಈ ಲೆವೆಲ್ ಅಲ್ಲಿ ಮತ್ತೆ ಎಲ್ಲಿ ಕ್ಲೋಸ್ ಆಗಿದ್ದಿಲ್ಲ, ಸೊ ಅದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿ ಪ್ರಿವಿಯಸ್ ಎಲ್ಲಿ ಓಪನ್ ಆಗಿತ್ತಲ್ಲ ಅದೇ ವೀಕ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಕ್ಲೋಸ್ ಅನ್ನ ಕೊಟ್ಟಿದೆ. ಸೊ ಹಾಗಾಗಿ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಇದನ್ನ ನಾನೀಗ ಡೈಲಿ ಚಾರ್ಟ್ ಅಲ್ಲಿ ಏನ್ ಮಾಡ್ತೀನಿ ಕನ್ವರ್ಟ್ ಮಾಡ್ತೀನಿ. ಸೊ ಡೈಲಿ ಚಾರ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಮಾರ್ಕೆಟ್ ಒಂಥರ ಸೈಡ್ ವೇಸ್ ಇದೆ. ಸೊ ಇಂಪಾರ್ಟೆಂಟ್ 22,550 ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವು ಬೈ ಅನ್ನ ಮಾಡೋ ಹಾಗಿಲ್ಲ. ಅದೇ ರೀತಿ 21,580 ಅಥವಾ 600 ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವು ಡೌನ್ ಸೈಡ್ ಕೂಡ ಪ್ಲಾನ್ ಮಾಡೋ ಹಾಗಿಲ್ಲ. ಅದರ್ವೈಸ್ ಮಾರ್ಕೆಟ್ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಮಾರ್ಕೆಟ್ ಏನಾಗ್ತಾ ಇದೆ ಬೈಯಿಂಗ್ ಆಗ್ತಾ ಇದೆ, ಸೆಲ್ಲಿಂಗ್ ಆಗ್ತಾ ಇದೆ. ಸೊ ಕಂಟಿನ್ಯೂಸ್ ಇದೆ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನಾವು ಅರ್ಥ ಮಾಡ್ಕೋ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದನ್ನ ನಾನೀಗ 1 ಅವರ್ ಚಾರ್ಟ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು 22,050 ಲೆವೆಲ್ ಈಗ ಮಾರ್ಕೆಟ್ ಸುಮಾರು ಸಾರಿ
ಟೆಸ್ಟ್ ಅನ್ನ ಮಾಡಿದೆ. ಸೊ ಈ ಲೆವೆಲ್ ಏನಾದರೂ ಬ್ರೇಕ್ಔಟ್ ಆದರೆ ನಿಮಗೆ ಒಂದು ಅಪ್ಸೈಡ್ ಎಂಟ್ರಿ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಮಾರ್ಕೆಟ್ ನಾಳೆ ಏನಾದರೂ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆದರೆ ನಾವಿಲ್ಲಿ ಬೈ ಅನ್ನ ಮಾಡೋ ಹಾಗಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಏನಾದರೂ ಪ್ರೈಸ್ ಆಕ್ಷನ್ ಬಿಲ್ಡ್ ಮಾಡಿ ಸ್ವಲ್ಪ ಹೊತ್ತು ಇದು ಬ್ರೇಕ್ಔಟ್ ಆದರೆ ಅವಾಗ ನಾವಿಲ್ಲಿ 22,200 ವರೆಗೂ ಒಂದು ಬೈಯಿಂಗ್ ಅನ್ನ ಪ್ಲಾನ್ ಮಾಡ್ಬೋದು. ಅಥವಾ ಏನಾದರೂ ಫ್ಲಾಟ್ ಓಪನ್ ಆದರೆ ಮಾರ್ಕೆಟಲ್ಲಿ ಏನಾದರೂ ಫ್ಲಾಟ್ ಓಪನ್ ಆಗಿ ತುಂಬ ಹೊತ್ತು ಸಸ್ಟೈನ್ ಆಗಿ ಅವಾಗ ಈ ಲೆವೆಲ್ ಬ್ರೇಕ್ ಆದ್ರೆ ನಾವು ಒಂದು ಬೈಯಿಂಗ್ ಅನ್ನ ಪ್ಲಾನ್ ಮಾಡ್ಬೋದು. ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸೊ ಇಲ್ಲಿಂದ ಏನಾಗಿದೆ ಒಂದು ಉತ್ತಮವಾದ ಬೈಯಿಂಗ್ ಮೂಮೆಂಟ್ ಆಗಿರೋದ್ರಿಂದ ಸೊ ಈ ಲೆವೆಲ್ 21,600 650 ಈ ಲೆವೆಲ್ ವರೆಗೂ ಏನಾದರೂ ಓಪನ್ ಆಗಿ ಸ್ವಲ್ಪ ಹೊತ್ತು ಸಸ್ಟೈನ್ ಆಗಿ ಬ್ರೇಕ್ಔಟ್ ಆದರೆ ಅವಾಗ ನಾವಿಲ್ಲಿ ಡೌನ್ ಸೈಡ್ ಅನ್ನ ಎಂಟ್ರಿ ಮಾಡಬಹುದು. ಅದರ್ವೈಸ್ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಈ 21,600 ಈ 700 ಲೆವೆಲ್ ಬೀಟ್ ಆಗೋವರೆಗೂ ನಾವು ಸ್ವಲ್ಪ ವೇಟ್ ಮಾಡಿ ನಂತರ ಸೆಲ್ಲಿಂಗ್ ಅನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಈಗ ಸೊ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದಾರ, ಸೊ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಮತ್ತು ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ಲೆವೆಲ್ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವು ಕೂಡ ಅನಾಲಿಸಿಸ್ ಮಾಡಿ ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಒಂದು ಉತ್ತಮವಾದ ಟ್ರೇಡ್ ಅನ್ನ ಮಾಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಆಲ್ರೆಡಿ ತುಂಬಾ ಹೊತ್ತು ಈ ತಿಂಗಳಲ್ಲಿ ತುಂಬಾ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮೂವ್ಮೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡು ನೀವು ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಅದರ್ವೈಸ್ ಮಾರ್ಕೆಟ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಒಂದಿಗೆ ಟ್ರೇಡ್ ಅನ್ನ ಮಾಡಿದ್ರೆ ನೀವು ಒಂದು ಉತ್ತಮವಾದ ಟ್ರೇಡಿಂಗ್ ಪ್ಲಾನ್ ಅನ್ನ ಮಾಡಿ ಒಂದು ಒಳ್ಳೆಯ ಸ್ಟಾಪ್ ಲಾಸ್ ಒಂದಿಗೆ ನೀವು ಟ್ರೇಡ್ ಅನ್ನ ಮಾಡಿದ್ರೆ ಟ್ರೇಡ್ ಅಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.